1882ರ ಮಾರ್ಚ್ 24ರಂದು ಜರ್ಮನ್ ವಿಜ್ಞಾನಿ ರಾಬರ್ಟ್ ಕೋಚ್ ಅವರು ಕ್ಷಯರೋಗಕ್ಕೆ ಕಾರಣವಾಗುವ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅನ್ನು ಪತ್ತೆ ಹಚ್ಚಿದರು. 1905ರಲ್ಲಿ ಅವರ ಆವಿಷ್ಕಾರಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಇಂದು ಕ್ಷಯರೋಗಕ್ಕೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿದೆ. ಇದರಿಂದಾಗಿ ಪ್ರತಿ ವರ್ಷ ವರದಿಯಾಗುತ್ತಿರುವ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ನಿರಂತರವಾಗಿ ಕಡಿಮೆಯಾಗುತ್ತಿದೆ. 2018ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಯರೋಗ ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು. ಭಾರತವನ್ನು ಕ್ಷಯಮುಕ್ತಗೊಳಿಸುವ ಗುರಿಯನ್ನು ಸಾಧಿಸಲು ಈ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಮಗ ಸಂಜಯ್ ಗಾಂಧಿ ಸೋಲಿನ ನಂತರ 21 ತಿಂಗಳ ಕಾಲ ಜಾರಿಯಲ್ಲಿದ್ದ ತುರ್ತು ಪರಿಸ್ಥಿತಿ 1977ರ ಮಾರ್ಚ್ 21ರಂದು ಕೊನೆಗೊಂಡಿತು. ಇದಾದ ನಂತರ 1977ರ ಮಾರ್ಚ್ 24ರಂದು ಮೊರಾರ್ಜಿ ದೇಸಾಯಿ ದೇಶದ 4ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ದೇಶದ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ಮುನ್ನಡೆಸಿದ ಮೊದಲ ಪ್ರಧಾನಿ ಎನಿಸಿದರು. ಕಾಂಗ್ರೆಸ್ನಲ್ಲಿದ್ದಾಗ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಅವರು ಇಂದಿರಾ ಗಾಂಧಿಯವರನ್ನು ಮೂಕಗೊಂಬೆ ಎಂದು ಕರೆದಿದ್ದರು. ಪ್ರಧಾನಮಂತ್ರಿಯಾಗಿದ್ದಾಗ ಮೊರಾರ್ಜಿ ದೇಸಾಯಿ ಅವರು ಭಾರತದ ಜನರು ಎಷ್ಟು ನಿರ್ಭೀತರಾಗಬೇಕು ಎಂದರೆ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ ಅವರನ್ನು ಖಂಡಿಸುವ ಧೈರ್ಯ ತೋರಬೇಕು ಎಂದು ಬಯಸಿದ್ದರು. ಮೊರಾರ್ಜಿ ದೇಸಾಯಿ 1977ರಿಂದ 1979ರ ಜುಲೈ 28ರವರೆಗೆ ಪ್ರಧಾನಮಂತ್ರಿಯಾಗಿದ್ದರು. ಅವರಿಗೆ ಭಾರತ ಸರ್ಕಾರದಿಂದ ಭಾರತ ರತ್ನ ಮತ್ತು ಪಾಕಿಸ್ತಾನ ಸರ್ಕಾರದಿಂದ ಅತ್ಯುನ್ನತ ನಾಗರಿಕ ಗೌರವವಾದ ತೆಹ್ರೀಕ್-ಇ-ಪಾಕಿಸ್ತಾನ್ ಪ್ರಶಸ್ತಿ ನೀಡಲಾಯಿತು. ಕ್ಯಾಬಿನೆಟ್ ಮಿಷನ್ 1946ರ ಮಾರ್ಚ್ 24ರಂದು ಭಾರತಕ್ಕೆ ಬಂದಿತು. 1946ರ ಜನವರಿ 22ರಂದು ಕ್ಯಾಬಿನೆಟ್ ಮಿಷನ್ ಕಳುಹಿಸಲು ನಿರ್ಧರಿಸಲಾಯಿತು ಮತ್ತು 1946ರ ಫೆಬ್ರವರಿ 19ರಂದು ಬ್ರಿಟಿಷ್ ಪ್ರಧಾನಿ ಸಿಆರ್ ಅಟ್ಲಿ ಸರ್ಕಾರವು ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಕ್ಯಾಬಿನೆಟ್ ಮಿಷನ್ ಮತ್ತು ಭಾರತವನ್ನು ತೊರೆಯುವ ತನ್ನ ಯೋಜನೆಯನ್ನು ಘೋಷಿಸಿತು. ಕ್ಯಾಬಿನೆಟ್ ಮಿಷನ್ ಬ್ರಿಟಿಷ್ ಸರ್ಕಾರದಿಂದ ಕಳುಹಿಸಲ್ಪಟ್ಟ ಒಂದು ಉನ್ನತ ಮಟ್ಟದ ಮಿಷನ್ ಆಗಿತ್ತು. ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯ ನಾಯಕತ್ವಕ್ಕೆ ಅಧಿಕಾರವನ್ನು ವರ್ಗಾಯಿಸುವ ಯೋಜನೆಗಳನ್ನು ಚರ್ಚಿಸುವುದು ಇದರ ಉದ್ದೇಶವಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ನಡುವೆ ಹಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದ ಕಾರಣ ಈ ಮಿಷನ್ ವಿಫಲವಾಯಿತು. ಸರಳವಾಗಿ ಹೇಳುವುದಾದರೆ ಕ್ಯಾಬಿನೆಟ್ ಮಿಷನ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಾಂವಿಧಾನಿಕ ಚೌಕಟ್ಟನ್ನು ಸಿದ್ಧಪಡಿಸಲು ಭಾರತಕ್ಕೆ ಬಂದ ಬ್ರಿಟಿಷ್ ಕ್ಯಾಬಿನೆಟ್ ಮಂತ್ರಿಗಳ ನಿಯೋಗವಾಗಿತ್ತು. ಭೂತಾನಿನಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳು 2008ರ ಮಾರ್ಚ್ 24ರಂದು ನಡೆದವು. ಇದರೊಂದಿಗೆ ಭೂತಾನ್ ಅಧಿಕೃತವಾಗಿ ಪ್ರಜಾಪ್ರಭುತ್ವವಾಯಿತು. ಚುನಾವಣೆಯಲ್ಲಿ ಸ್ಪರ್ಧಿಸಲು ಭೂತಾನಿನ ಚುನಾವಣಾ ಆಯೋಗವು 2 ರಾಜಕೀಯ ಪಕ್ಷಗಳನ್ನು ನೋಂದಾಯಿಸಿತ್ತು. ಈ ಚುನಾವಣೆಯಲ್ಲಿ ಡಿಪಿಟಿ ಪಕ್ಷವು 47 ಸ್ಥಾನಗಳಲ್ಲಿ 45 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಉತ್ತಮ ಯಶಸ್ಸನ್ನು ಸಾಧಿಸಿತು. ನಂತರ ಜಿಗ್ಮೆ ಥಿನ್ಲೆ ಪ್ರಧಾನಮಂತ್ರಿಯಾದರು. ಅವರು 2008ರಿಂದ 2013ರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಭೂತಾನ್ ದಕ್ಷಿಣ ಏಷ್ಯಾದ ಒಂದು ಸಣ್ಣ ದೇಶವಾಗಿದ್ದು ಹಿಮಾಲಯದಲ್ಲಿ ಇದೆ. ಇದು ಚೀನಾ ಮತ್ತು ಭಾರತದ ನಡುವೆ ಇದೆ. ಆದ್ದರಿಂದ ಇದನ್ನು ಭೂ ಸುತ್ತುವರಿದ ದೇಶ ಎಂದು ಕರೆಯುತ್ತಾರೆ. ಭೂತಾನ್ ಭೌಗೋಳಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಭಾರತದ ಮಿತ್ರನಾಗಿದ್ದರೂ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಟಿಬೆಟ್ನೊಂದಿಗೆ ಸಂಬಂಧ ಹೊಂದಿದೆ. 1999ರ ಮಾರ್ಚ್ 24ರಂದು ನ್ಯಾಟೋ ಯುಗೋಸ್ಲಾವಿಯಾದ ವಿರುದ್ಧ ವಾಯುದಾಳಿಗಳನ್ನು ಪ್ರಾರಂಭಿಸಿತು. ನ್ಯಾಟೋ ಸಾರ್ವಭೌಮ ರಾಷ್ಟ್ರದ ಮೇಲೆ ದಾಳಿ ಮಾಡಿದ್ದು ಅದೇ ಮೊದಲು. ಈ ಮಿಲಿಟರಿ ಹಸ್ತಕ್ಷೇಪವನ್ನು ಆಪರೇಷನ್ ಅಲೈಡ್ ಫೋರ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಕೊಸೊವೊದಲ್ಲಿನ ಹದಗೆಡುತ್ತಿದ್ದ ಪರಿಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಇದನ್ನು ನಡೆಸಲಾಯಿತು. ಕೊಸೊವೊದಲ್ಲಿ ಮಾನವೀಯ ಬಿಕ್ಕಟ್ಟನ್ನು ತಡೆಗಟ್ಟಲು ನ್ಯಾಟೋ ಈ ದಾಳಿಯನ್ನು ನಡೆಸಿತು. ಯುದ್ಧ ವಿರಾಮವಾಗುವವರೆಗೂ ಈ ದಾಳಿಗಳು ಮುಂದುವರೆದವು. ಈ ಒಪ್ಪಂದದ ಅಡಿಯಲ್ಲಿ ಯುಗೋಸ್ಲಾವ್ ಪಡೆಗಳು ಕೊಸೊವೊದಿಂದ ಹಿಂದೆ ಸರಿದವು ಮತ್ತು ಅಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯನ್ನು ಸ್ಥಾಪಿಸಲಾಯಿತು. ನ್ಯಾಟೋ ವಾಯು ಕಾರ್ಯಾಚರಣೆಯು 78 ದಿನಗಳ ಕಾಲ ನಡೆಯಿತು. ಆದಾಗ್ಯೂ ಈ ನ್ಯಾಟೋ ಹಸ್ತಕ್ಷೇಪವು ವಿವಾದಾತ್ಮಕವಾಗಿಯೇ ಉಳಿಯಿತು. 1949ರಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ ಮತ್ತು ಫ್ರಾನ್ಸ್ ಸೇರಿದಂತೆ 12 ದೇಶಗಳು ನ್ಯಾಟೋ ಅಂದರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆಯನ್ನು ರಚಿಸಿದವು. ನ್ಯಾಟೋ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲಿ ಯಾವುದೇ ಒಂದು ದೇಶದ ಮೇಲೆ ದಾಳಿಯಾದರೆ ಇತರ ದೇಶಗಳು ಅದನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ.